ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ ಅಪ್ಡೇಟ್ಗೆ ನಿಮ್ಗೆಲ್ರಿಗೂ ಕೂಡ ಸುಸ್ವಾಗತ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ 2,000 ಸದ್ಯಕ್ಕೆ ಆದರೆ ಬರೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದರ ಜೊತೆಗೇನೆ ಇನ್ನೊಂದು ಬಹುಮುಖ್ಯವಾದಂತಹ ಅಪ್ಡೇಟ್ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಬೋರ್ವೆಲ್ಲನ್ನು ಕೊರೆಸಿದಂತಹ ಅಜ್ಜಿ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿರುವಂಥದ್ದು. ಈ ಯೋಜನೆಯ ಹಣ ಅನ್ನುವಂಥದ್ದು ಬಹಳಷ್ಟು ಕುಟುಂಬಗಳಿಗೆ ಉಪಯೋಗ ಆಗಿದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಈ ಗ್ಯಾರಂಟಿ ಯೋಜನೆಯಿಂದ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಆ ಒಂದು ಹಣವನ್ನು ಕೂಡಿಟ್ಟು ತಮ್ಮ ಜಮೀನಿನಲ್ಲಿ ಬೋರ್ವೆಲ್ಲನ್ನು ಕೊರೆಸಿದ್ದಾರೆ. ಹೌದು ಸ್ನೇಹಿತರೆ, ಕೊಪ್ಪಳ ತಾಲೂಕಿನ ಅಟ್ಟಿ ಗ್ರಾಮದ ಒಬ್ಬ ವೃದ್ಧೆ ಹನುಮವ್ವ ಅನ್ನುವಂಥವರು ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಈ ಒಂದು ಬೋರ್ವೆಲ್ಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಇದೇ ಒಂದು ಬೋರ್ವೆಲ್ನಲ್ಲಿ 3 ಇಂಚಿನಷ್ಟು ನೀರು ಚಿಮ್ಮಿದೆ. ಹೀಗಾಗಿ ವೃದ್ಧೆಯಾಗಿರುವಂತಹ ಹನುಮವ್ವ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಇದೇ ರೀತಿಯಾದಂತಹ ಹಲವು ಉದಾಹರಣೆಗಳನ್ನು ನಾವು ದಿನನಿತ್ಯ ಕೂಡ ನೋಡ್ತಾ ಇರ್ತೇವೆ. ಒಂದಷ್ಟು ಜನ ಹೇಳ್ತಾ ಇರಬಹುದು, ಗೃಹಲಕ್ಷ್ಮಿ ಹಣ ಏನಕ್ಕೆ, ಸುಮ್ಮನೆ ಅದರಿಂದ ವೇಸ್ಟ್ ಅಂತ. ಕರ್ನಾಟಕ ಈ ಒಂದು ಯೋಜನೆಯಿಂದ ಏನಾಗ್ತಾ ಇದೆ, ದಿವಾಳಿ ಆಗ್ತಾ ಇದೆ. ಈ ರೀತಿಯಾಗಿ ಅಲ್ಲಲ್ಲಿ ಮಾತುಕತೆಗಳು ಕೂಡ ಇದ್ದೇ ಇರ್ತವೆ. ಆದರೆ ಇದೇ ರೀತಿಯಾಗಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ ಇದರಿಂದ ಬಂದಿರುವಂತಹ ಹಣದಿಂದ. ಮನೆಗೆ ಬೇಕಾಗಿರುವಂಥದ್ದಾಗಿರಲಿ, ಕೆಲವೊಬ್ಬರಿಗೆ ಮೆಡಿಸಿನ್ಸ್ ಬೇಕಾಗಿ ಇರುತ್ತೆ, ಔಷಧಿಗಳು. ಸೊ ಅದನ್ನು ತಗೊಳ್ತಾ ಇರ್ತಾರೆ ಮನೆಯ ಒಡತಿಯರು. ಅದೇ ರೀತಿಯಾಗಿ ಮನೆಗೆ ಏನು ಮೂಲ ಸೌಕರ್ಯಗಳು ಬೇಕಾಗಿರುತ್ತೆ, ವಾಷಿಂಗ್ ಮಿಷಿನ್ ಆಗಿರಲಿ, ಫ್ರಿಡ್ಜ್ ಆಗಿರಲಿ, ಇತ್ತೀಚಿನ ದಿನಗಳಲ್ಲಿ ಅಂತೂ ಬೇಕಾಗಿರುತ್ತೆ. ಸೊ ಆ ರೀತಿಯಾಗಿ ಕೂಡಿಟ್ಕೊಂಡು ತಗೊಂಡಿರುವಂಥ ಉದಾಹರಣೆ ತುಂಬಾ ಇದೆ ಅಂತ ಹೇಳಬಹುದು. ನೀವು ಕೂಡ ಏನು ತಗೊಂಡಿದ್ದೀರಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಆದರೆ ಇವಾಗ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿಯ ಯೋಜನೆಯ ಅಡಿಯಲ್ಲಿ ಹಣ ಅಂತೂ ಬರೋದಿಲ್ಲ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಈಗ ಬರುತ್ತೆ, ನಾಳೆ ಬರುತ್ತೆ ಅಂತ ನೀವು ಕೂಡ ವೆಯ್ಟ್ ಮಾಡ್ತಾನೆ ಇದ್ರಿ. ಸರ್ಕಾರದವರು ಕೂಡ ನಾವೇನು ಜಮಾ ಮಾಡಿಬಿಡ್ತೀವಿ, ಇನ್ನೇನು ಮಾಡಿಬಿಡ್ತೀವಿ, ಬಿಡುಗಡೆ ಕೂಡ ಮಾಡಿಬಿಟ್ಟಿದ್ದೀವಿ, ಈ ರೀತಿಯಾಗಿ ಹೇಳ್ತಾನೆ ಇದ್ರು. ಆದರೆ ಇದುವರೆಗೂ ಕೂಡ ಹಣ ಅನ್ನುವಂಥದ್ದು ಇನ್ನೂ ಬಂದಿಲ್ಲ. ಇನ್ನೂ ಸ್ವಲ್ಪ ದಿನ ಕೂಡ ನಿಮಗೆ ಹಣನೇ ಬರೋದಿಲ್ಲ ಅಂತ ಕೂಡ ಅನಿಸುತ್ತೆ. ಯಾಕೆ ಅನ್ನೋವಂಥದ್ದು ಈಗಾಗಲೇ ನಿಮಗೂ ಕೂಡ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಇವಾಗ ಯುದ್ಧ ಸ್ಟಾರ್ಟ್ ಆಗಿದೆ ಅನ್ನೋವಂಥದ್ದು ಕೂಡ ನಿಮಗೆ ಗೊತ್ತಿರುವಂಥದ್ದು. ಎಲ್ಲ ಸರ್ಕಾರದವರು ಕೂಡ ಅದೇ ಒಂದು ಟೆನ್ಷನ್ನಲ್ಲಿ ಕೂಡ ಇರ್ತಾರೆ. ಇವಾಗ ಕೇಂದ್ರ ಸರ್ಕಾರದಿಂದ ಏನೇನೆಲ್ಲ ರೂಲ್ಸ್ ಬರುತ್ತೆ ಅಲ್ವಾ, ಎಲ್ಲ ನಿಯಮಗಳನ್ನು ಕೂಡ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಪಾಲನೆಯನ್ನು ಮಾಡಲೇಬೇಕಾಗಿ ಇರುತ್ತೆ. CM ಅವರು ಕೂಡ ಇದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಭದ್ರತಾ ಕ್ರಮಗಳನ್ನು ಕೂಡ ತಗೊಳ್ಳೇಬೇಕಾಗಿರುತ್ತೆ. ಸೊ ಜನರೆಲ್ಲ ಕೂಡ ಸೇಫಾಗಿ ಇರೋ ರೀತಿಯಾಗಿ ನೋಡ್ಕೋಬೇಕು. ಹಾಗಾಗಿ ಅದೇ ಒಂದು ಟೆನ್ಷನಲ್ಲಿ ಇರ್ತಾರೆ. ಹಾಗಾಗಿ ಇವಾಗ ಹಣ ಕೊಡಿ ಅಂತ ಕೇಳುವಂಥದ್ದು ಕೂಡ ತಪ್ಪು ಅನ್ನೋ ರೀತಿಯಾಗಿ ಅನಿಸುತ್ತೆ. ಯಾಕೆ ಅಂತಂದರೆ ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಒಂದು ದೇಶದೊಳಗಡೆ ಇರೋದ್ರಿಂದ ನಾವು ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಇದೆ. ತಕ್ಷಣಕ್ಕೆ ಕೇಳೋವಂಥದ್ದು ತಪ್ಪು ಅಂತ ಅನಿಸುತ್ತೆ. ಆದರೆ ನೋಡಬೇಕಾಗಿದೆ ಯಾವಾಗ ಬರೋದಿಲ್ವಾ ಅನ್ನೋವಂಥದ್ದು. ಈಗಾಗಲೇ DBT ಮೂಲಕ ಪುಷ್ ಮಾಡಿತ್ತು ಅಂತಂದರೆ ನಿಮ್ಮ ಅಕೌಂಟಿಗೆ ಬರುತ್ತೆ 19ನೇ ಕಂತಿನ ಹಣ. ಇನ್ನೂ ಕೂಡ ಮಾಡಿಲ್ಲ ಅಂತ ಅಂದರೆ ಬರುವಂಥದ್ದು ತುಂಬಾ ಲೇಟ್ ಅಂತ ಅನಿಸುತ್ತೆ. ಸೊ ಕಾದು ನೋಡಬೇಕಾಗಿದೆ. ನಿಮಗೆ ಎಲ್ಲಿನ ಕಂತಿನವರೆಗೂ ಕೂಡ ಹಣ ಬಂದಿದೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ.